ನಮಸ್ತೆ ಸ್ನೇಹಿತರೆ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಯಾವುದಾದ್ರೂ ಒಂದು ಲ್ಯಾಂಗ್ವೇಜಲ್ಲಿ ಬೇರೆ ಲ್ಯಾಂಗ್ವೇಜಲ್ಲಿ ಅದು ಇಂಗ್ಲೀಷಲ್ಲಿರಲಿ, ಇಂಗ್ಲೀಷಿಂದ ನಿಮ್ಮ ಲ್ಯಾಂಗ್ವೇಜ್ಗೆ ಕನ್ನಡ ಆಗಲಿ ಅಥವಾ ಬೇರೆ ಲ್ಯಾಂಗ್ವೇಜ್ಗಾಗಲಿ ಆ ಒಂದು ಇಮೇಜ್ ಇರಲಿ, PDF ಇರಲಿ, ಅದನ್ನು ಯಾವ ರೀತಿ ನಾವು ಆ ಒಂದು ನಿಮ್ಮ ಲ್ಯಾಂಗ್ವೇಜ್ಗೆ ಡೈರೆಕ್ಟ್ ಟ್ರಾನ್ಸ್ಲೇಟ್ ಮಾಡ್ಬೋದು, ಇಮೇಜನ್ನಾಗಲಿ PDF ಆಗಲಿ ಡೈರೆಕ್ಟ್ ಟ್ರಾನ್ಸ್ಲೇಟ್ ಮಾಡ್ಬೋದು ಅಂತ ನಾನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಇದುವರೆಗೂ ನೀವು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಜೆ ಇನ್ಫೋ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ವಿಷಯಕ್ಕೆ ಬರೋದೇನೆಂದರೆ, ನಾವೇನು ಮಾಡಬೇಕಪ್ಪ ಅಂದರೆ, ಮೊದಲಿಗೆ ನಮ್ಮ ಒಂದು ಗೂಗಲಲ್ಲಿ ಹೋಗಿ ಜಸ್ಟ್ ಟ್ರಾನ್ಸ್ಲೇಟ್ ಅಂತ ಟೈಪ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಟ್ರಾನ್ಸ್ಲೇಟ್ ಅಂತ ಟೈಪ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ನಿಮಗೆ. ಈ ರೀತಿ ಪೇಜ್ ಓಪನ್ ಆದಾಗ ಸ್ಕ್ರಾಲ್ ಮಾಡಿ ಸ್ನೇಹಿತರೆ, ಎಲ್ಲಿವರೆಗೂ ಅಂದರೆ ಈ ಗೂಗಲ್ ಟ್ರಾನ್ಸ್ಲೇಟ್ ಅಂತ ಸಿಗುತ್ತೆ ಸ್ನೇಹಿತರೆ. ಈ ಗೂಗಲ್ ಟ್ರಾನ್ಸ್ಲೇಟ್ ಅಂತ ಸಿಗೋವರೆಗೂ ಇಲ್ಲಿ ನೋಡಿ ಸರ್ಚ್ ಮಾಡಿ. ಇದು ಗೂಗಲ್ ಟ್ರಾನ್ಸ್ಲೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಏನು ಮಾಡಬೇಕಪ್ಪ ಅಂದರೆ, ನೆಕ್ಸ್ಟ್ ಒಂದು ಪೇಜ್ ಬರುತ್ತೆ ಸ್ನೇಹಿತರೆ. ಈ ಪೇಜ್ ಓಪನ್ ಆದಾಗ ನಮ್ದು ಏನಿರಬೇಕಪ್ಪ ಅಂದರೆ, ಇಲ್ಲಿ ಮೇಲೆ 3 ಡಾಟ್ಸ್ ಇದೆಯಲ್ಲ, ಇಲ್ಲಿ ರೈಟ್ ಸೈಡ್ ಮೇಲೆ ಈ ಒಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಡೆಸ್ಕ್ಟಾಪ್ ಸೈಟ್ ಆನ್ ಇರಬೇಕು ಸ್ನೇಹಿತರೆ. ಈ ಡೆಸ್ಕ್ಟಾಪ್ ಸೈಟು ಇದು ರೈಟ್ ಮಾರ್ಕ್ ಇರಬೇಕು ನೋಡಿ. ಈ ಡೆಸ್ಕ್ಟಾಪ್ ಸೈಟು ಇದು ರೈಟ್ ಮಾರ್ಕ್ ಇದ್ದರೆ ಮಾತ್ರ ಅದು ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಈ ರೈಟ್ ಮಾರ್ಕ್ ಇಲ್ಲ ಅಂದರೆ ಇದು ಡಾಕ್ಯುಮೆಂಟ್ ಆಪ್ಷನ್ ತೋರಿಸೋದಿಲ್ಲ ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ, ಇಲ್ಲಿ ಗೂಗಲ್ ಟ್ರಾನ್ಸ್ಲೇಷನ್ ಅಂತ ಒಂದು ಆಪ್ಷನ್ ಓಪನ್ ಆಗಿದೆ. ಸೊ ನಮ್ಗೆ ಇಲ್ಲಿ ಏನಾಗಿದೆ ಅಂದರೆ, ಫಸ್ಟು ಟೆಕ್ಸ್ಟ್ ಇದೆ, ಆಮೇಲೆ ಇಮೇಜ್ ಇದೆ, ಆಮೇಲೆ ಡಾಕ್ಯುಮೆಂಟ್ ಇದೆ, ಆಮೇಲೆ ವೆಬ್ಸೈಟ್ ಇದೆ, ಮತ್ತು ಡಿಟೆಕ್ಟ್ ಲ್ಯಾಂಗ್ವೇಜ್ ಅಂದರೆ ನೀವು ತಗೊಂಡಿರೋಂಥ ಇಮೇಜು ಅಥವಾ PDF ಇಮೇಜಸ್ ಬೇಕಾದರೆ ಇಲ್ಲಿ ತಗೋಬೇಕು ಸಿಸ್ಟರ್, ಡಾಕ್ಯುಮೆಂಟ್ಸ್ ಬೇಕಾದರೆ ಇಲ್ಲಿ ಮೇಲೆ ತಗೋಬೇಕು, ಮತ್ತು ನೀವು ಸೆಲೆಕ್ಟ್ ಮಾಡಿರುವಂತಹ ಒಂದು ಲ್ಯಾಂಗ್ವೇಜು ಅಂದರೆ ನೀವು ಸೆಲೆಕ್ಟ್ ಮಾಡಿರೋಂಥ PDF ಆಗಲಿ, ಇಮೇಜ್ ಆಗಲಿ, ಫ್ರೆಂಚಲ್ಲಿದ್ದರೆ ಫ್ರೆಂಚು, ಇಂಗ್ಲೀಷಲ್ಲಿದ್ದರೆ ಇಂಗ್ಲೀಷು, ಸ್ಪ್ಯಾನಿಷ್ ಇದ್ದರೆ ಸ್ಪ್ಯಾನಿಷು, ಅಥವಾ ಅದರ್ ಲ್ಯಾಂಗ್ವೇಜಸ್ ಯಾವುದಾದ್ರೂ ಲ್ಯಾಂಗ್ವೇಜ್ ಇರಲಿ, ಈ ಲ್ಯಾಂಗ್ವೇಜ್ನ ಕ್ಲಿಕ್ ಮಾಡಬೇಕಾಗತ್ತೆ ನೋಡಿ ಸ್ನೇಹಿತರೆ. ಈ ರೀತಿ ಬರುತ್ತೆ. ಸೊ ನಾವು ಏನು ಮಾಡ್ತೀವಿ, ಈಗ ನಮ್ಮದು ಆಲ್ಮೋಸ್ಟ್ ನಮ್ಮೆಲ್ಲ ಇಂಗ್ಲೀಷಲ್ಲಿ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಮತ್ತು ಇಲ್ಲಿ ನಮಗೆ ಈ ಒಂದು ಲ್ಯಾಂಗ್ವೇಜಿಂದ ಯಾವ ಲ್ಯಾಂಗ್ವೇಜ್ ಬೇಕು ಅಂತ ಇಲ್ಲಿ ನನಗೆ ಈಗ ಕನ್ನಡ ಬೇಕಾಗಿದೆ. ಸೊ ನಾನು ಇಲ್ಲಿ ಕನ್ನಡ ಮೇಲೆ ಕ್ಲಿಕ್ ಮಾಡಿದ್ದೇನೆ ಸ್ನೇಹಿತರೆ. ಈಗ ಮೊದಲಿಗೆ ನಾವು ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಇಮೇಜಸ್ ಅಂತಿದೆ ನೋಡಿ ಸ್ನೇಹಿತರೆ. ಈ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಮೇಜಸ್ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಈ ರೀತಿ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈ ನೆಕ್ಸ್ಟ್ ಬಾಕ್ಸಲ್ಲಿ ಬ್ರೋಸ್ ಯುವರ್ ಫೈಲ್ಸ್ ಅಂತಿದೆ, ಆರ್ ಪೇಸ್ಟ್ ಫ್ರಮ್ ಕ್ಲಿಪ್ ಬೋರ್ಡ್ ಅಂತಿದೆ. ಸೊ ಬ್ರೋಸ್ ಯುವರ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡೋಣ. ನನಗೆ ಈ ರೀತಿ ಇಮೇಜಸ್ ಓಪನ್ ಆಗ್ತವೆ. ಸೊ ನಾನು ಇಂಗ್ಲೀಷಲ್ಲಿರೋಂಥ ಇಮೇಜ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡ್ತಾ ಇದ್ದಾಗ ಇದು ಟ್ರಾನ್ಸ್ಲೇಟಿಂಗ್ ಅಂತ ಬರ್ತಾ ಇದೆ ನೋಡಿ ಸ್ನೇಹಿತರೆ. ಈ ರೀತಿ ಟ್ರಾನ್ಸ್ಲೇಟಿಂಗ್ ಅಂತ ಬರ್ತಾ ಇದೆ. ಟ್ರಾನ್ಸ್ಲೇಟಿಂಗ್ ಆದಮೇಲೆ ನಮ್ಮ ಲ್ಯಾಂಗ್ವೇಜ್ಗೆ, ಕನ್ನಡ ಲ್ಯಾಂಗ್ವೇಜ್ಗೆ ಅದೇನಾಗುತ್ತೆ, ಇಂಗ್ಲೀಷಲ್ಲಿರೋಂಥದ್ದು ಕನ್ನಡ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಈಗ ನಾನು ಇದು ಕನ್ನಡದಲ್ಲಿ ಇಂಗ್ಲೀಷಲ್ಲಿತ್ತು, ಸೊ ಕನ್ನಡಗೆ ಟ್ರಾನ್ಸ್ಲೇಟ್ ಆಗಿದೆ. ಇದನ್ನು ನಾವು ಡೌನ್ಲೋಡು ಸಹ ಮಾಡ್ಕೋಬೋದು. ಎಲ್ಲಂದರೆ ಇಲ್ಲಿದೆ ನೋಡಿ ಸ್ನೇಹಿತರೆ, ಡೌನ್ಲೋಡ್ ಟ್ರಾನ್ಸ್ಲೇಷನ್ ಅಥವಾ ಕಾಫಿ ಟೆಕ್ಸ್ಟ್ ಅಂತಿದೆ. ಸೊ ಟೆಕ್ಸ್ಟ್ ಕಾಫಿ ಬೇಡ. ಕಾಫಿ ಟೆಕ್ಸ್ಟ್ ಯಾವುದಕ್ಕೆ ಬೇಕಂದರೆ, ನೆಕ್ಸ್ಟ್ ನೀವು ಹೊಸ ಇದು ಕ್ರಿಯೇಟ್ ಮಾಡೋಕ್ಕೆ, ಒಂದು ಹೊಸ PDF ಕ್ರಿಯೇಟ್ ಮಾಡೋಕ್ಕೆ ಬೇಕಾಗತ್ತೆ. ಸೊ ನಾವೇನು ಮಾಡಬೇಕು, ಇದು ಡೌನ್ಲೋಡ್ ಟ್ರಾನ್ಸ್ಲೇಷನ್ ಅಂತ ಕೊಡ್ತೀನಿ. ಇಲ್ಲಿ ಡೌನ್ಲೋಡ್ ಟ್ರಾನ್ಸ್ಲೇಷನ್ ನೋಡಿ, ಡೌನ್ಲೋಡೆಡ್ ಫೈಲ್ ಡೌನ್ಲೋಡೆಡ್ ಅಂತ ಬಂತು. ಸೊ ಓಪನ್ ಕೊಡ್ತೀನಿ. ಓಪನ್ ಕೊಟ್ಟಾಗ ನೋಡಿ ಸ್ನೇಹಿತರೆ, ಈ ರೀತಿ ಪೇಜ್ ನಮಗೆ ಓಪನ್ ಆಯಿತು. ಇದು ಇಂಗ್ಲೀಷಲ್ಲಿರೋದು ಈ ರೀತಿ ಕನ್ನಡದಲ್ಲಿ ಓಪನ್ ಆಯಿತು ಸ್ನೇಹಿತರೆ. ಅದೇ ರೀತಿ ನೀವು PDF ಬೇಕಂದರೆ ಇಲ್ಲಿ ಇಮೇಜ್ ಪಕ್ಕದಲ್ಲಿ ಡಾಕ್ಯುಮೆಂಟ್ಸ್ ಅಂತ ಇದೆಯಲ್ಲ, ಈ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಆ ಒಂದು ಡಾಕ್ಯುಮೆಂಟ್ಸ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಬ್ರೌಸ್ ಯುವರ್ ಫೈಲ್ಸ್ ಅಂತ ಬರುತ್ತೆ. ಸೊ ಬ್ರೌಸ್ ಯುವರ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ PDF ಅನ್ನು ಆಯ್ಕೆ ಮಾಡ್ಕೊಳ್ಳಿ. ಬ್ರೌಸ್ ಯುವರ್ ಫೈಲ್ಸ್ ಕೊಟ್ಟಾಗ ಇಲ್ಲಿ ಈ ರೀತಿ ಬರುತ್ತೆ ಸ್ನೇಹಿತರೆ. ನಿಮ್ಮದು ಯಾವ ರೀತಿ ಬೇಕು, ಆದರೂ ಯಾವ ರೀತಿ ಯಾವುದರಲ್ಲಿದೆ ಏನೋದು. ಸೊ ನಾನಿಲ್ಲಿ ಜನಗಣತಿ ಗೌರವಧನ ಅಂತ ಒಂದು PDF ಇದೆ. ಸೊ ಆ PDFನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ PDF ಕ್ಲಿಕ್ ಮಾಡಿ, ಇಲ್ಲಿ ಟ್ರಾನ್ಸ್ಲೇಟ್ ಅಂತ ಕೊಡ್ತೀನಿ ಸ್ನೇಹಿತರೆ. ಈ ರೀತಿ ನೀವು ಪ್ರತಿಯೊಂದು ಸಹ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಇದು ಸಹ ನೆಕ್ಸ್ಟ್ ಡೌನ್ಲೋಡ್ ಕೊಡುತ್ತೆ. ನೆಕ್ಸ್ಟ್ ಬ್ಯಾಕ್ ಬರ್ತೀನಿ ಸ್ನೇಹಿತರೆ, ನಾನು ವೆಬ್ಸೈಟಿಗೆ ಬರ್ತೀನಿ. ವೆಬ್ಸೈಟಲ್ಲಿ ಇಲ್ಲೂ ಏನಾದರೂ ಬೇಕಾದರೆ ನೀವು ಸರ್ಚ್ ಮಾಡಿ ನಿಮ್ಮ ಒಂದು ಇದನ್ನು ಟ್ರಾನ್ಸ್ಲೇಟ್ ಮಾಡ್ಬೋದು. ಡಿಟೆಕ್ಟ್ ಲ್ಯಾಂಗ್ವೇಜ್, ಫ್ರೆಂಚ್, ಇಂಗ್ಲೀಷ್, ಈ ರೀತಿ ನೀವು ಇಲ್ಲಿಂದ ಇಲ್ಲಿಗೆ, ಅದು ಇಮೇಜ್ ಇರಲಿ, PDF ಇರಲಿ, ಯಾವುದೇ ಇರಲಿ, ನೀವು ಟ್ರಾನ್ಸ್ಲೇಟ್ ಮಾಡ್ಬೋದು ಸ್ನೇಹಿತರೆ ನಿಮ್ಮ ಒಂದು ಓನ್ ಲ್ಯಾಂಗ್ವೇಜ್ಗೆ. ನಿಮ್ಮ ಒಂದು ಇಂಗ್ಲೀಷಿಂದ ಕನ್ನಡ, ತೆಲುಗು, ತಮಿಳು, ಎನಿ ಲ್ಯಾಂಗ್ವೇಜ್ ನೀವು ಟ್ರಾನ್ಸ್ಲೇಟ್ ಮಾಡ್ಕೋಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸ್ನೇಹಿತರೆ.